ಕತೆ ಚೆನ್ನಾಗಿತ್ತು. ಮಗಳು ಇದ್ಲು, ಮಗು ಬೇಕಿತ್ತು ಕತೆಗೆ, ಸೊ ಹಾಕೊಂಡು ಮಾಡಿಬಿಡಿ ಅಂತೇಳಿ ನಾನೇ ಮಾಡಿಸಿದ್ದೆ. ಫಸ್ಟ್ ನನಗೆ ಕೊಟ್ಬಿಟ್ಟಿದ್ದೀನಿ. ಓಕೆ, ಸ್ವಲ್ಪ ನರ್ವಸು. ಫಸ್ಟ್ ಆಫ್ ಆಲ್ ಎಲ್ರಿಗೂ ಥ್ಯಾಂಕ್ ಯು ಬಂದಿದ್ದಕ್ಕೆ. ಆಮೇಲೆ ಇನ್ನೊಂದು ಹೇಳೋದಂದರೆ, ಸಿಕ್ಕಾಪಟ್ಟೆ ಲೇಟ್ ಆಗಿಬಿಟ್ಟಿದೆ, 45 ಮಿನಿಟ್ಸ್ ಲೇಟ್ ಆಯಿತು. ಅದಕ್ಕೆ ಎಲ್ರಿಗೂ ಸಾರಿ, ಬೇಜಾರು ಮಾಡ್ಕೋಬೇಡಿ. ಅದಕ್ಕೆ ಕಾರಣ ನಮ್ಮ ಆ್ಯಕ್ಟರ್ಸು, ಹೀರೋಯಿನ್ ಬರಲಿಲ್ಲ, ಅವರು ಬರಬೇಕಿತ್ತು. ನಾವು 4 ಗಂಟೆ ಅಂತ ಹೇಳಿದ್ದೀವಿ. ಆ್ಯಕ್ಚುಲಿ 4 ಗಂಟೆ ಅಂದರೆ 4 ಗಂಟೆಗೆ ಇನ್ನೂ 15 ಮಿನಿಟ್ಸ್ ಅರ್ಲಿ ಬರಬೇಕಿತ್ತು. ಅವ್ರು ಯಾವ ಥರ ಟೈಮ್ ಸೆನ್ಸ್ ಫಾಲೋ ಮಾಡ್ತಾರೋ ನನಗೆ ಗೊತ್ತಿಲ್ಲ. ದಯವಿಟ್ಟು ನೀವೇ ಕ್ವಶನ್ ಮಾಡಬೇಕು. ಎಲ್ಲ ಹೋದ್ರೆ ಪಂಚಾಲಿಟಿ ಇಲ್ಲಾಂದರೆ ಯಾವ ಥರ ವರ್ಕೌಟ್ ಆಗುತ್ತೆ ಇದು. ಇನ್ನು ನಾನು ಕಾಯ್ಬೋದು, ಬೇರೆಯವ್ರು ನಂತರ ಇರೋರು ಕಾಯ್ಬೇಕಲ್ವಾ, ಅದು ಅವ್ರು ತಿಳ್ಕೊಬೇಕು. ಅದಕ್ಕೋಸ್ಕರ ಲೇಟ್ ಆಗಿದೆ, ಇನ್ನು ಬೇರೆ ಏನು ಉದ್ದೇಶ ಇಲ್ಲ. ಸಾರಿ, ಎಲ್ಲ ಕ್ಷಮಿಸ್ಬಿಡಿ ಮತ್ತೊಂದು ಸಲ. ಸೊ ಸಿನಿಮಾ ಚೆನ್ನಾಗಿತ್ತು, ನಡೀತಾ ಇತ್ತು ಜರ್ನಿ. ನಡಿಬೇಕಾದ್ರೆ ಲಾಸ್ಟ್ 10 ಡೇಸ್ ಶೂಟಿಂಗಲ್ಲಿ ಆಕ್ಸಿಡೆಂಟಲ್ಲಿ ಸಡನ್ನಾಗಿ ರಾಕಿ ತೀರ್ಕೊಂಬಿಟ್ಟ. ತೀರ್ಕೊಂಡ ತಕ್ಷಣ ಶೂಟಿಂಗ್ ಸ್ಟಾಪ್. ಇದು ರಾಣ ತುಂಬ ಚಿಕ್ಕ ನಾಯಿ, ಅವನ ಆ ಸೈಜಿಗೆ ಬರೋವರೆಗೂ ವೆಯ್ಟ್ ಮಾಡಿದ್ವಿ ನಾವು. ಸಿನಿಮಾ ಲೇಟ್ ಆಗೋಕ್ಕೆ ರೀಸನ್ ಏನಾದರೂ ಇದ್ದರೆ ಅದೇ, ನಾವು ಅಷ್ಟು ದಪ್ಪ ಆಗೋವರೆಗೂ ಕಾಯ್ದು ಲಾಸ್ಟ್ ಕ್ಲೈಮ್ಯಾಕ್ಸ್ ಶೂಟ್ ಮಾಡಿದ್ದೆ ಇವನ್ನ ಇಟ್ಕೊಂಡು. ಆಕ್ಸಿಡೆಂಟ್, ಟ್ರೈನರ್ ಏನೋ ವಾಕಿಂಗ್ ಕರ್ಕೊಂಡು ಹೋಗ್ಬೇಕಾದ್ರೆ ಸುಮ್ಮನಹಳ್ಳಿ ಬ್ರಿಡ್ಜ್ ಇರುತ್ತಾ ಹತ್ರ ಆಕ್ಸಿಡೆಂಟ್ ಆಗೋಯ್ತಂತೆ. ಸ್ಕೂಲು ವ್ಯಾನು ರಿವರ್ಸ್ ತೆಗಿಬೇಕಾದ್ರೆ ಬಿದ್ದುಬಿಟ್ಟಿದೆ. ಕೇಸೆಲ್ಲ ಆಗಿತ್ತು, ನಾನೇ ಕಂಪ್ಲೇಂಟ್ ಎಲ್ಲ ಮಾಡಿಸಿದ್ದೆ ಅಲ್ಲ ಸ್ಟೇಷನಿಗೆ. ಆಮೇಲೆ ಏನಾಯಿತು, ಅವರು ಕಾಂಟ್ಯಾಕ್ಟಲ್ಲಿ ಇರಲಿಲ್ಲ. ಆಮೇಲೆ ಇವನು ದೊಡ್ಡವನಾಗೋವರೆಗೂ ವೆಯ್ಟ್ ಮಾಡಿ, ಅದಕ್ಕೆ ನಾವು 2 ವರ್ಷ ಲೇಟ್ ಆಗೋಯ್ತು ಸಿನಿಮಾ. ಅದು ಆ್ಯಕ್ಚುಲಿ ಜನಕ್ಕೆ ಏನು ಅಂದ್ಕೊಂಡಿದ್ರೆ, ಯಾಕಿಷ್ಟು ಲೇಟು, ಅವ್ರಿಗೇನೂ ಗೊತ್ತಿಲ್ಲ ರೀಸನ್ನು. ನಾವೆಲ್ಲೂ ಡಿಸ್ಕ್ಲೋಸ್ ಮಾಡಿರಲಿಲ್ಲ, ಯಾರಿಗೂ ಹೇಳಿರಲಿಲ್ಲ. ರೀಸನ್ ಏನಂದರೆ, ಏನಂತ ಹೇಳ್ತಾರೆ, ನಾಯಿ ಸತ್ತೋಯ್ತು ಅಂತ. ಸುಮ್ಮನೆ ಸೆಂಟಿಮೆಂಟ್ ಇಟ್ಕೊಂಡು ಏನೋ ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ಇನ್ನು ವೆಯ್ಟ್ ಮಾಡಿ ಸುಮಾರು 1 ವರ್ಷ ವೆಯ್ಟ್ ಮಾಡಿದ್ವಿ ಅನಿಸುತ್ತೆ. 1 ವರ್ಷ ವೆಯ್ಟ್ ಮಾಡಿದ್ವಿ ಅವನಿಗೋಸ್ಕರ. ಸೊ ದೊಡ್ಡವನಾದ ಸಿನಿಮಾ ಮುಗೀತು. ಸೊ ಅದೊಂದು ಸ್ಪೆಷಲ್ ಅಂದರೆ ಅದಕ್ಕೆ ಇವನ್ನ ಇಟ್ಕೊಂಡೇ ನಾವು ಲಾಂಚ್ ಮಾಡಿದ್ವಿ, ಬೇರೆ ಯಾರನ್ನೂ ಕರೆಸಲೇ ಇಲ್ಲ ನಾವು. ಸರ್ ಚೆನ್ನಾಗಿದೆ ಸರ್, ಎಮೋಷ್ನಲ್ ಜರ್ನಿ, ಜನಕ್ಕೆ ಟಚ್ ಆಗುತ್ತೆ. ಯಾರು ಪ್ರಾಣಿ ಪ್ರಿಯರು ಯಾರಿದ್ದಾರೆ ನೋಡಿ, ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ನಾಯಿ. ಆಮೇಲೆ ಇದಕ್ಕಿಂತ ಲಾಯಲ್ ಪ್ರಾಣಿ ಭೂಮಿ ಮೇಲೆ ಯಾರೂ ಇಲ್ಲ, ನಮ್ಮ ಮನುಷ್ಯರೇ ಇಲ್ಲ ಲಾಯಲ್ ಆಗಿ. ನಾವು ಹೇಳ್ಬೇಕಲ್ಲ, ಏನು ಹೇಳ್ಬೇಕಾಗಿಲ್ಲ ಅದ್ರ ಬಗ್ಗೆ, ಮನುಷ್ಯರೇ ಇಲ್ಲ ಲಾಯಲ್, ಅಷ್ಟೊಂದು ಲಾಯಲ್ ಪ್ರಾಣಿ ಅದು. ತುಂಬ ಚೆನ್ನಾಗಿದೆ, ಎಮೋಷ್ನಲ್ ಕನೆಕ್ಟ್ ಆಗುತ್ತೆ. ಕಾಸ್ಟ್ಲಿ ಇಲ್ಲ, ಅದನ್ನು ಮೇಂಟೈನ್ ಮಾಡೋಕ್ಕಂತಾನೆ ಅವರಿದ್ದರು, ರಘು ಅಂತ, ಅವ್ರು ಮೇಂಟೈನ್ ಮಾಡ್ತಾಯಿದ್ರು. ತುಂಬ ಕಷ್ಟ, ನಾವು ಮೇಂಟೈನ್ ಮಾಡೋಕ್ಕಾಗಲ್ಲ. ಅದನ್ನು ಮೇಂಟೈನ್ ಮಾಡೋ ಸ್ಪೆಷಲಿಸ್ಟ್ಗಳಿದ್ರೇ ಮೇಂಟೈನ್ ಮಾಡೋಕ್ಕೆ ಸಾಧ್ಯ. ಅದು ಚಿಕ್ಕದು, ಅದು ಇನ್ನೂ ದೊಡ್ಡದಲ್ಲ ನಾಯಿ. ಅದು ಇನ್ನೊಂದು 2 ವರ್ಷ ಇರ್ಬೋದು ಅಷ್ಟೇ ಅದಕ್ಕೆ. ಸರ್ ಇದು ಸೆಂಟಿಮೆಂಟ್ ಮೂವಿ, ಸೆಂಟಿಮೆಂಟ್ ಡ್ರಾಮಾ, ಸಸ್ಪೆನ್ಸ್ ಇದೆ, ಸೆಂಟಿಮೆಂಟ್. ಮಗು ಮತ್ತು ನಾಯಿ ಫ್ಯಾಮ್ಲಿಗೆ ಅಟ್ಯಾಚ್ ಆದರೆ ಹೆಂಗಿರುತ್ತೆ ನಾಯಿ ಅಂತ ಹೇಳ್ಬಿಟ್ಟು ಪ್ರೀತಿ ವಿಶ್ವಾಸ ತೋರಿಸಿದೆ ಅಷ್ಟೇ. ಸರ್ ಇಲ್ಲ, ಆ್ಯಕ್ಚುಲಿ ನಾನು ಕಿಕ್ ಬಾಕ್ಸಿಂಗಲ್ಲಿ ಪೀಕಲ್ಲಿ ಇದ್ದೆ ನಾನು ಒಂದು ಟೈಮಲ್ಲಿ, 2019 ನಾನು ವರ್ಲ್ಡ್ ಕಪ್ ಮೆಡಲ್ ವಿನ್ನರ್. ಅಲ್ಲಿ ನಾನು ಏನು ಸಾಧಿಸ್ಬೇಕು ಅದೇ ಎಂಡು, ಅಲ್ಲಿ ಮಾಡಿ ಸಾಧಿಸ್ಬಿಟ್ಟಿದ್ದೆ. ನನಗಿನ್ನೂ ಪ್ರೊಫೆಷನಲ್ ಕಂಟಿನ್ಯೂ ಆಗೋಣ ಏನು ನೆಸೆಸರಿ ಇಲ್ಲ, ಬೇರೆ ಏನಾದರೂ ಮಾಡಬೇಕಿತ್ತು. ಸೊ ಅಫ್ಕೋರ್ಸ್ ಸಿನಿಮಾ ಟ್ರೈ ಮಾಡೋಣ ಅಂತ ಬಂದೆ. ಸರ್ ಖಂಡಿತ ಮಾಡ್ತೀನಿ, ಹೊಸಬ್ರನ್ನ ಹಾಕೊಂಡೇ ಮಾಡ್ತೀನಿ, ಹಳಬ್ರನ್ನ ಯಾರನ್ನೂ ಹಾಕೊಳ್ಳಲ್ಲ. ಹೊಸಬ್ರು ಯಾರಾದರೂ ಚೆನ್ನಾಗಿ ಒಳ್ಳೆ ಫೈಟರ್ ಇದ್ದರೆ ನಾನು ತೋರಿಸಿ ಹೊಸಬ್ರನ್ನೇ ಹಾಕೊತೀನಿ, ನನಗೆ ಲಾಸ್ ಆದರೂ ಚಿಂತೆ ಇಲ್ಲ. ಕನ್ನಡ ಸಿನಿಮಾನೇ ಮಾಡ್ತೀನಿ, ಹೊಸಬ್ರನ್ನ ಹಾಕೊಂಡೇ ಮಾಡ್ತೀನಿ. ಹಳಬ್ರು ವರ್ತಿಲ್ಲ, ಆನೆಸ್ಟಿ ಹೇಳ್ತಾನೆ, ಯಾರಿಗೂ ಬೈತಿಲ್ಲ, ಯಾವ ಹೀರೋಗೆ ಏನೂ ಮಾತಾಡ್ತಿಲ್ಲ. ರೀಸನ್ ಏನಂದರೆ ಸರ್, ನಾಯಿ ಥರ ಮನೆ ಬಾಗಿಲು ನಾನು ಕಾದ್ಬಿಟ್ಟಿದ್ದೀನಿ ಎಲ್ಲ ದೊಡ್ಡ ಹೀರೋಗಳಿಗೆ. ಒಂದು ಟ್ರೈಲರ್ ಲಾಂಚ್ ಮಾಡಿಕೊಡಿ ಅಂತ. ಸರ್ ಯಾವನಿಗೆ ಬೇಕು ಸರ್ ಇದು ಮಾಡೋದು? ಸಿನಿಮಾ ಮಾಡಿದ್ದೀವಿ, ನೀವೇ ಯೋಚನೆ ಮಾಡಿ. ಯಾರಿಗಾದ್ರೂ ಒಬ್ಬ ದೊಡ್ಡ ಸೂಪರ್ ಸ್ಟಾರು ಸೆಲೆಬ್ರಿಟಿ ಯಾರೋ, ನಾನು ಯಾರನ್ನೂ ಹೆಸರು ಇಟ್ಟು ಇದು ಮಾಡ್ತಿಲ್ಲ, ಯಾವ ಅಭಿಮಾನಿಗಳು ಆಮೇಲೆ ನನಗೆ ಬೈಯಕ್ಕೆ ಸ್ಟಾರ್ಟ್ ಮಾಡಿಬಿಡಿ. ಜಸ್ಟ್ ಸಿಂಪಲ್ಲಾಗಿ ಮೈಕ್ ಕೊಟ್ಟರೆ ಮಾತಾಡಿದ್ರೆ ಕನ್ನಡ ಬಗ್ಗೆ ಇಷ್ಟು ಉದ್ದ ಪಾಠ ಮಾಡ್ತಾರೆ. ಈ ಕನ್ನಡ ಸಿನಿಮಾ, ಕನ್ನಡ ಬೆಳಿಬೇಕು, ಕನ್ನಡ ಹಂಗೆ, ಕನ್ನಡನ ಯಾರು ನೋಡಲ್ಲ, ಕನ್ನಡ ಸಿನಿಮಾ ನೋಡಲ್ಲ, ಕನ್ನಡಕ್ಕೆ ಸಪೋರ್ಟ್ ಮಾಡಿ, ಕನ್ನಡ ಬೆಳೀಲಿ ಅಂತ. ಕರೆಕ್ಟ್ ಅಲ್ವ ಸರ್? ಅದೇ ಕನ್ನಡ ಸಿನಿಮಾ ಮಾಡಿದ್ದೀನಪ್ಪ, ಬಂದರು ಸಪೋರ್ಟ್ ಮಾಡ್ರಪ್ಪ ಅಂತ ಕೇಳಿದ್ರೆ ಯಾರೂ ಬರಲ್ವಲ್ಲ ಸರ್, ಯಾರೂ ಬರಲ್ಲ. ಅವ್ರೇನು ಅಂದರೆ, ನಾನು ನೋಡಿರೋ ಪ್ರಕಾರ, ನಾನು ಹೊಸಬ ಇಂಡಸ್ಟ್ರಿಗೆ, ನಾನು ನೋಡಿರೋ ಪ್ರಕಾರ ಯಾವ ಹೀರೋ ಹೇಳಿ ಸರ್ ಹೊಸಬ್ರಿಗೆ ಸಪೋರ್ಟ್ ಮಾಡಿದ್ದಾರೆ? ನೀವು ನನಗೆ ಹೇಳಿ ಸರ್, ಒಬ್ಬರು ಸಪೋರ್ಟ್ ಮಾಡಿದ್ದಾರೆ ಯಾರಾದರೂ?
ಮಾಡಿದ್ದಾರೆ. ಅವ್ರಿಗೆ ಏನಾದರೂ ಒಂದು ಬೆನಿಫಿಟ್ ಇದ್ರೆ ಮಾತ್ರ ಬಂದು ಮಾಡ್ತಾರೆ. ಅವ್ರವರೇ ಏನಾದರೂ ಒಂದು ಪ್ರಾಫಿಟ್ ಇರ್ಬೇಕು ಅವ್ರಿಗೆ, ಅವಾಗಲೇ ಬರ್ತಾರೆ. ಇಲ್ಲಾಂದರೆ ಮೈಕಲ್ಲಿ ಎಲ್ಲ ಇನ್ಸ್ಟಾಗ್ರಾಮಲ್ಲೋ ಎಲ್ಲೋ ಒಂದು ಕಡೆ ಕನ್ನಡ ಬೆಳಿಬೇಕಪ್ಪ, ಕನ್ನಡ ಹಂಗಾಗ್ಬೇಕಪ್ಪ ಅಂತಾರೆ. ಖಂಡಿತ ಆಗುತ್ತೆ. ಅದಕ್ಕೋಸ್ಕರ ನಾವು ನಮಗೆ ನಾಯಿನೇ ಬಾಸ್, ನಾಯಿನೇ ಇಟ್ಕೊಂಡೇ ನಾವು ಸಿನಿಮಾ ಮಾಡಿದ್ದೀವಿ. ಆಮೇಲೆ ಇನ್ನೊಂದು ಏನಂದರೆ ಲೂಸ್ ಮಾದ ಯೋಗಿ ಅವರು ನಮಗೆ ತುಂಬ ರೆಸ್ಪಾನ್ಸ್ ಮಾಡಿದ್ದಾರೆ. ಇದಕ್ಕೆ ಮುಹೂರ್ತಕ್ಕೆಲ್ಲ ಬಂದಿದ್ದರು. ನಾವು ಅದು ಅಲ್ಲದೆ ಉಮಾಪತಿ ಶ್ರೀನಿವಾಸ್ ಗೌಡ ಅಣ್ಣ ಅವರು ಕೂಡ ನಮ್ಮ ಬ್ಯಾಕ್ಗ್ರೌಂಡೇ. ಅವ್ರು ಯಾವಾಗ ಕರೆದ್ರು ನಮಗೆ ಇಲ್ಲ ಅಂತ ಹೇಳಿಲ್ಲ, ಬಂದಿದ್ದಾರೆ. ಇವರಿಬ್ಬರನ್ನ ಬಿಟ್ಟರೆ ಬೇರೆ ನಾನು ಹೇಳ್ತೀನಿ ನೋಡಿ, ಎಲ್ಲ ಸ್ವಾರ್ಥಿಗಳು ಸರ್. ಅವ್ರು ನೋಡ್ಕೊಂಡು ಅವ್ರು ಹೋಗ್ತಾ ಇರ್ತಾರೆ, ಬೇರೆ ಯಾರಿಗೂ ಸಪೋರ್ಟ್ ಮಾಡಲ್ಲ. ಕೇಳಿದ್ರೆ ಯಾಕೆ ಮಾಡಬೇಕು ಅಂತಾರೆ, ಇಲ್ಲ ಇನ್ನೊಂದು ವರ್ಷನಲ್ಲಿ ನೋಡಿದ್ರೆ ಕನ್ನಡ ಬೆಳಿಬೇಕಪ್ಪ, ಕನ್ನಡ ಬೆಳೆಸ್ರಪ್ಪ, ಇನ್ನೊಂದು ವರ್ಷ ನಿಂಗೆ ಈಗ ಸ್ಟ್ರೈಟ್ ಆಗಿ ಹೋದ್ರೆ ಅದೇ ಕನ್ನಡ ಸಿನಿಮಾ ಮಾಡಿನಂದ್ರೆ ಯಾವನೂ ಬರಲ್ಲ ಸರ್, ಯಾರು ಹೆಲ್ಪ್ ಮಾಡೋಕ್ಕೆ ಬರಲ್ಲ. ವಿಜಯ್ ಅಂತ, ವಿಜಯ್ ಸಿನಿಮಾಸ್ ಡಿಸ್ಟ್ರಿಬ್ಯೂಷನ್ ಒಂದು 60-65 ಥಿಯೇಟರ್ ಇರ್ಬೋದಾ ಸರ್? 60-65 ಸರ್ ಬಂದಿದ್ದಾರೆ. ವಿಜಯ್ ಅವರಿದ್ದಾರೆ ಸರ್, ಬನ್ನಿ ವಿಜಯ್ ಸರ್ ಸ್ಟೇಜ್ ಮೇಲೆ ಬನ್ನಿ. ಸೊ ಇದು ವರ್ಷನ್ ಸರ್. ನಾನು ಇನ್ನೊಂದು ಸಿನಿಮಾ ನಂದು ರಿಲೀಸಿಗೆ ರೆಡಿ ಇದೆ, ಅದು ಕಂಪ್ಲೀಟ್ ಮಾಡಿದ್ದೀನಿ ಆಲ್ರೆಡಿ. ಹೆಸರಿಟ್ಟಿಲ್ಲ ಇನ್ನೂ, ಎಲ್ಲ ಕಂಪ್ಲೀಟ್ ಆಗಿದೆ. ಮೂವಿನೇ ಕಂಪ್ಲೀಟು, ಅನೌನ್ಸ್ ಮಾಡ್ಕೋತೀನಿ, ನೆಕ್ಸ್ಟ್ ಮಂತ್ ಮಾಡ್ಕೋತೀನಿ. ಅದಾದಮೇಲೆ ಇನ್ನೊಂದಿದೆ, ಅದನ್ನು ರೆಡಿ ಮಾಡಿಸ್ತಾ ಇದ್ದೀನಿ. ಇಲ್ಲ ಅದು ಅನೌನ್ಸ್ ಮಾಡಿಲ್ಲ. ಇಲ್ಲ ಅದು ಕ್ರೈಮ್ ಥ್ರಿಲ್ಲರ್ ಮೂವಿ. ಸೆಕೆಂಡ್ ಮೂವಿ ಬಂದು ಕ್ರೈಮ್ ಥ್ರಿಲ್ಲರ್ ಮೂವಿ, ಅದನ್ನು ರೆಡಿ ಮಾಡಿದ್ದೀನಿ. ಇನ್ನೊಂದು ಕಮರ್ಷಿಯಲ್, ಅದನ್ನು ರೆಡಿ ಮಾಡಿದ್ದೀನಿ. ಬಟ್ ವಿಷಯ ಏನಂದರೆ ಎಲ್ಲರೂ ಹೊಸಬ್ರೆ, ನಾನು ಹೊಸಬ್ರಿಗೆ ಚಾನ್ಸ್ ಕೊಡ್ತೀನಿ. ಅಳುಬ್ರನ್ನ ಯಾವುದೇ ಕಾರಣಕ್ಕೂ ನನಗೆ ಲಾಸ್ ಆದರೂ ಚಿಂತಿಲ್ಲ, ನಾನು ಅಳುಬ್ರನ್ನ ಹಾಕೊಂಡು ಮಾಡಲ್ಲ. ಯಾಕಂದರೆ ಅಳುಬ್ರು ನಮ್ಮ ಮನೆಗೆ ಹೋಗಿ ನಮಗೆ ಸಿನಿಮಾ ಹಿಂಗೆ ಮಾಡಿದ್ವಿ ಬನ್ನಿರಿ ನಮ್ಗೆ ಚೂರು ಹೆಲ್ಪ್ ಮಾಡಿ ಅಂದರೆ ಯಾರೂ ಬಂದಿಲ್ಲ. ಸೊ ಅವ್ರು ನೆಸಸರಿ ನನಗಿಲ್ಲ. ಯಾವುದೇ ಸಿನಿಮಾ ಮಾಡಿದ್ರು ಹೊಸಬ್ರನ್ನ ಹಾಕೊಂಡೆ ಸಿನಿಮಾ ಮಾಡೋದು. ಕನ್ನಡದವನೇ ಕನ್ನಡನೇ ಬೆಳೆಸೋದು, ಕನ್ನಡ ಸಿನಿಮಾ ಮಾತ್ರ ಮಾಡೋದು. ಕೇಳಿಸ್ಲಿಲ್ಲ ಸರ್? ನಾನು ರಿಯಲ್ ಎಸ್ಟೇಟ್ ಮಾಡ್ತೀನಿ, ಜೊತೆಗೆ ಅಡ್ವೊಕೇಟು. ರಿಯಲ್ ಎಸ್ಟೇಟ್ ಮಾಡ್ತೀನಿ, ನನ್ನ ಜಿಮ್ಗಳಿದ್ದಾವೆ. ನಾನು ಫುಲ್ ಟೈಮ್ ರಿಯಲ್ ಎಸ್ಟೇಟ್ ಮಾಡ್ತೀನಿ. ಹೌದು ಸರ್, ಫುಲ್ ಟೈಮ್ ರಿಯಲ್ ಎಸ್ಟೇಟ್ ಮಾಡ್ತೀನಿ, ಜೊತೆಗೆ ಜಿಮ್ಗಳೆಲ್ಲ ಇದ್ದಾವೆ. ರಿಯಲ್ ಎಸ್ಟೇಟ್ ನನ್ನ ಬಿಸ್ನೆಸ್ಸು ಸರ್. ಬೆಂಗಳೂರೇ, ಬೊಮ್ಮನಹಳ್ಳಿ ನಮ್ಮ ಮನೆ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ, ನನ್ನ ಸ್ನೇಹಿತರಿಗೂ ಸರ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್, ಎಲ್ಲರೂ ಬಂದಿದ್ದಕ್ಕೆ. ಎಲ್ರಿಗೂ ಹೊಸಬ್ರು ಅಂತ ಬಂದಾಗ ಎಲ್ಲ ಫೀಲ್ಡ್ ಅಂತಲೇ ಅಲ್ಲ, ಫಸ್ಟು ಅನುಮಾನನೇ ಪಡೋದು ಇವ್ರು ಮಾಡ್ತಾರಾ ಅಂತ, ಆಮೇಲೆ ಅವಮಾನನೇ ಆಗೋದು, ಆಮೇಲೆ ಸಿಗೋದು ಸನ್ಮಾನ. ಸೊ ಸನ್ಮಾನದ ಮೆಟ್ಲನ್ನು ಏರ್ಕೊಂಡು ಹೋಗಿ. ಸೊ ದುಃಖಿಸ್ಬೇಡಿ, ಯಾರನ್ನೂ ಕೂಡ ನಾವು ಪಾಯಿಂಟ್ ಔಟ್ ಮಾಡೋದು ಬೇಡ. ಕಾರಣಾಂತರಗಳಿಂದ ಬರದೆ ಹೋಗ್ಬೋದು, ಭಗವಂತ ಕೈ ಹಿಡಿತಾನೆ. ಗಾಡ್ ಬ್ಲೆಸ್ ಯು ಅಂತ ಹೇಳ್ತಾ ಈಗ ವಿಶ್ವಾಸ್ ಕೃಷ್ಣ ನನ್ನ ಜೊತೆ ಇದ್ದಾರೆ. ಸೊ ಬಹಳಷ್ಟು ದಿಗ್ಗಜರ ಜೊತೆಗೆ, ನಿರ್ದೇಶಕರ ಜೊತೆಗೆ ಸುಮಾರು 15-16 ಸಿನಿಮಾಗಳಿಗೆ ವರ್ಕ್ ಮಾಡಿ ಈಗ ಅವ್ರದ್ದೇ ಫುಲ್ ಫ್ಲೆಶ್ಡ್ ಅವರೇ ಕ್ಯಾಪ್ಟನ್ ಆಗಿದ್ದಾರೆ, ಸಿನಿಮಾಗೆ ಡೈರೆಕ್ಟರ್ ಹ್ಯಾಟ್ ಹಾಕ್ಕೊಂಡಿದ್ದಾರೆ. ವಾಟ್ ಯು ಸೇ ವಿಶ್ವಾಸ್? ಯಾಕೆ ಬರಬೇಕು ಪ್ರೇಕ್ಷಕ 27ನೇ ಮಾರ್ಚ್ ಸಿನಿಮಾ ಥಿಯೇಟರ್ಗೆ? ಏನಿದೆ ಸಿನಿಮಾಲಿ? ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಎಲ್ಲ ಮಾಧ್ಯಮದವರು ಬಂದಿರೋದಕ್ಕೆ. ಡೇ ಒನ್ನಿಂದನೂ ತುಂಬ ಸಪೋರ್ಟ್ ಮಾಡಿದ್ದೀರಾ ನಮ್ಮ ಸಿನಿಮಾ ಟೀಸರ್ ಲಾಂಚಿಂದನೂ. ಆ್ಯಂಡ್ ಪರ್ಸ್ನಲಾಗಿ ನನ್ನ ಕೆಲವು ಫ್ರೆಂಡ್ಸ್ ಬಂದಿದ್ದಾರೆ, ಅವ್ರಿಗೆ ತುಂಬ ಥ್ಯಾಂಕ್ಸ್ ಬಂದಿದ್ದಕ್ಕೆ. ಸೊ ಯಾವ ಮೋಹನ ಮುರಳಿ ಕರೆಯಿತು ನನ್ನ ಮೊದಲನೇ ಚಿತ್ರ. ಸೊ ಮೇಡಮ್ ಹೇಳಿದಾಗೆ ಏನಕ್ಕೆ ಬರಬೇಕು ಅಂದರೆ, ಅಫ್ಕೋರ್ಸ್ ದೆರ್ ಇಸ್ ಅ ಬ್ಯೂಟಿಫುಲ್ ಎಮೋಷನ್ ಬಿಟ್ವೀನ್ ಅ ಡಾಗ್ ಆ್ಯಂಡ್ ಅ ಗರ್ಲ್ ಆ್ಯಂಡ್ ಅ ಫ್ಯಾಮಿಲಿ. ಸೊ ಯಾರೆಲ್ಲ ಪೆಟ್ ಲವರ್ಸು, ಎಮೋಷ್ನಲ್ ಜಾನರ್ ಅಥವಾ ಒಂದು ಡ್ರಾಮಾ ಜಾನರ್, ಸಸ್ಪೆನ್ಸ್ ಜಾನರ್ನ ಎಂಜಾಯ್ ಮಾಡೋಂಥ ಆಡಿಯನ್ಸ್ಗೆ ಅವರು ಎಕ್ಸ್ಪೆಕ್ಟ್ ಮಾಡೋಂಥ ಎಲ್ಲ ಎಮೋಷನ್ಸು, ಫ್ಯಾಮಿಲಿ ವ್ಯಾಲ್ಯೂಸು ಆ್ಯಂಡ್ ಡಾಗ್ ಮೇನ್ಲಿ ಪೆಟ್ ಲವರ್ಸ್ಗೆ ಹೇಳ್ತಾ ಇರೋದು. ಸೊ ಆ ಥರದ್ದು ಒಂದಷ್ಟು ಅಂಶಗಳು ಸಿನಿಮಾದಲ್ಲಿದೆ. ಸರ್ ಇದು ಆ್ಯಕ್ಚುಲಿ ಒಬ್ಬರು ಡಾಕ್ಟ್ರು, ಆ್ಯಕ್ಚುಲಿ ಅವ್ರ ಮಗಳು ಪ್ಯಾರಲೈಸ್ಡು. ಸೊ ಅವರು ಒಂದು ನಾಯಿನ ಸಾಕಿದ್ರು. ಸೊ ಆ ಹುಡುಗಿಯಲ್ಲಿ ಆದಂಥ ಚೇಂಜಸ್ ನಾಯಿ ಬಂದಮೇಲೆ ಆ ಒಂದು ಬೇಸ್ನ ಇಟ್ಕೊಂಡು ಸ್ಟೋರಿ ಮಾಡಿದ್ವಿ ಸರ್. ಆ ಕತೆ ನಾನೇ ಬರೆದಿದ್ದು. ಜಸ್ಟ್ ಅದೊಂದು ಹ್ಯಾಂಡಿಕ್ಯಾಪ್ ಹುಡುಗಿದು ಒಂದು ಡಾಗ್ದು ಕನೆಕ್ಷನ್ ನೋಡಿದೆ. ಸೊ ಡೈಲಿ ಗ್ರೌಂಡಲ್ಲಿ ಆಟಾಡೋಕ್ಕೆ ಕರ್ಕೊಂಬರೋರು. ಸೊ ಅದು ಇದು ಇಷ್ಟ ಆಯಿತು ನನಗೆ. ಒಂದು ಫಿಸಿಕಲಿ ಕಾಲಿಂದಿರೋ ಒಂದು ಹುಡುಗಿಗೂ ನಾಯಿಗೂ ಆ ಒಂದು ಪಾಯಿಂಟ್ ಇಷ್ಟ ಆಗಿ ಅದ್ರ ಮೇಲೆ ಕತೆ ಆಯಿತು. ಡಾಗ್ ಆಲ್ಮೋಸ್ಟ್ ಸರ್ ಅಂದರೆ ಈಗ
ಯೂಶಲಿ ಅದು ಜಸ್ಟ್ ಆ ಒಂದು ಬಾಂಡಿಂಗ್ ಏನಿರುತ್ತೆ ಯಾವಾಗಲೂ ಫ್ಯಾಮಿಲಿಗೆ ಅದೊಂಥರ ಪ್ರೊಟೆಕ್ಟರ್ ಥರ ಇದೆ. ಆ್ಯಂಡ್ ಅದಕ್ಕೂ ಒಂದು ಮನಸ್ಸಿದೆ ಅನ್ನೋದು ತೋರಿಸೋ ಪ್ರಯತ್ನ ಪಟ್ಟಿದ್ದೀನಿ ಸರ್. ಯಾವುದೋ ಒಂದು ಸಿಚುವೇಶನಲ್ಲಿ ಅದು ಸಾರಿ ಕೇಳಬೇಕು ಯಾರನ್ನೋ, ಅದು ಯಾವ ರೀತಿ ಕೇಳಿಸುತ್ತೆ ಅನ್ನೋದು ವಿಷುವಲಿ ಹೇಳೋ ಪ್ರಯತ್ನ ಮಾಡಿದ್ದೀನಿ. ಅದು ಡಾಗ್ಗೂ ಅದು ಸಾರಿ ಕೇಳಬೇಕು, ಅದಕ್ಕೆ ಬಾಯಿಲ್ಲ. ಸೊ ಥ್ರೂ ಇಟ್ಸ್ ಆ್ಯಕ್ಷನ್ಸ್ ವಿತ್ ದ ಸಪೋರ್ಟ್ ಆಫ್ ದ ಡಾಗ್ಸ್ ಫೇವ್ರೆಟ್ ಪ್ರಕೃತಿ ಪೇನ್ನ ಯಾವ ರೀತಿ ಸಾರಿ ಹೇಳುತ್ತೆ, ಈ ರೀತಿ ಒಂದಷ್ಟು ಅಂಶಗಳಿದೆ ಸಿನಿಮಾದಲ್ಲಿ. ಆ್ಯಂಡ್ ಆಲ್ವೇಸ್ ಇಡೀ ಸಿನಿಮಾನಲ್ಲಿ ಆ್ಯಕ್ಚುಲಿ ಪಾಯಿಂಟ್ ಹೆಂಗೆ ಅಂದರೆ, ಇಡೀ ಸಿನಿಮಾನಲ್ಲಿ ನಾಯಿಗೆ ಆಸೆ ಇರುತ್ತೆ ಅವಳು ಎದ್ದು ಓಡಾಡಬೇಕು ಅನ್ನೋ. ಸೊ ಈ ಒಂದು ಪಾಯಿಂಟು ಇಟ್ಟಿದೆ ಸರ್. ಸರ್ ಮ್ಯೂಸಿಕ್ ಡೈರೆಕ್ಟರ್ ಅನಿಲ್ CJ ಅಂತ. ಈ ಹಿಂದೆ ಅವರು ಕಡಲ ತೀರದ ಭಾರ್ಗವ ಆ್ಯಂಡ್ ಸೌತ್ ಇಂಡಿಯನ್ ಹೀರೋ ಅಂತ ಮಾಡಿದರು. ಕೀರ್ತನ್ ಪೂಜಾರಿ ನಮ್ಮ DOP ಸರ್. ವಿಜಯಾನಂದ ಒಂದು ಕತೆ ಹೇಳ ರೀಸೆಂಟ್ ಕೆರೆಬೇಟೆ ಮಾಡಿದರು, ಧರಣಿ ಮಂಡಳ ಮಾಡಿದರು. ಸರ್ ಅಫ್ಕೋರ್ಸ್ ಇದೊಂದು ಮ್ಯೂಸಿಕಲ್ ಜರ್ನಿನೇ ಸರ್. 3 ಸಾಂಗ್ ಇದೆ ನಮ್ಮ ಸಿನಿಮಾನಲ್ಲಿ. ಆ್ಯಂಡ್ ಟೋಟಲಾಗಿ ನಾನು ಎಲ್ಲ ಕ್ಯಾರೆಕ್ಟರ್ಸ್ಗೂ ಒಂದು ಥೀಮ್ ವೈಸ್ ಅಂತ ಮ್ಯೂಸಿಕ್ ಮಾಡಿಸಿ, ಸೊ ಇಡೀ ಸಿನಿಮಾನ ಒಂದು ಥೀಮ್, ನೀವು ಟ್ರೈಲರಲ್ಲೂ ಅಬ್ಸರ್ವ್ ಮಾಡಿರ್ಬೋದು, ಒಂದು 2-3 ಟ್ಯೂನ್ ರಿಪೀಟೆಡ್ ಆಗಿ ಬರುತ್ತೆ. ಸೊ ಇಡೀ ಸಿನಿಮಾ ಒಂದು ಮ್ಯೂಸಿಕಲ್ ಜರ್ನಿಯಾಗಿ ಹೋಗಬೇಕು ಅಂತಲೇ ಟೈಟ್ಲ್ ಕೂಡ, ಟೈಟ್ಲ್ ಸಾಂಗೇ ಇದೆ ಸರ್. ಯಾವ ಮನ ಮುರಳಿ ಕರೆಯಿತು ಅನ್ನೋ ಟೈಟ್ಲ್ ಸಾಂಗು ಇದೆ. ಸೊ ಥ್ರೂಔಟ್ ಸಿನಿಮಾ ನಿಮಗೆ ಮ್ಯೂಸಿಕಲ್ಲಿ ಕೂಡ ರಿಪೀಟೆಡ್ಲಿ ಹೋಗ್ತಾ ಇದೆ ಸರ್. ಮ್ಯೂಸಿಕಲ್ ಇಲ್ಲ ಸರ್, ಲಿರಿಕ್ಸ್ ಕಂಪ್ಲೀಟ್ಲಿ ಬೇರೆ. ಬರೀ ಆ ಲೈನ್ ಮಾತ್ರ ತೊಗೊಂಡಿದ್ದೀನಿ. ಅಂದ ಗೋಪಾಲ್ ಕೃಷ್ಣ ಅಡಿಗರು ಸರ್ ತೊಗೊಂಡಿದ್ವಿ. ಬಟ್ ಫಸ್ಟ್ ಲೈನ್ ಮಾತ್ರ ಹುಕ್ ಲೈನ್ ಥರ ಬಿಟ್ಟರೆ ಲಿರಿಕ್ಸ್ ಎಲ್ಲ ನಾಗೇಂದ್ರ ಪ್ರಸಾದ್ ಸರ್ ಬರ್ದಿರೋದು. ಸೊ 3 ಸಾಂಗು ಎಲ್ಲ ಅವರೇ ಬರ್ದಿರೋದು ಸರ್. ಸಿಂಗರ್ಸ್ ಕೂಡ ಅಷ್ಟೇ. ಒಂದು ಹಾಡನ್ನ ಹರಿಚರಣ್ ಅಂತ ತಮಿಳ್ ಬೇಸ್ ಸಿಂಗರ್ ಹಾಡಿದ್ದಾರೆ. ಇನ್ನೊಂದು ಸತ್ಯಪ್ರಕಾಶ್ ಅಂತ, ಅವರು ಚೆನ್ನೈ ಬೇಸ್ ಸಿಂಗರ್. ಅನುರಾಧ ಭಟ್ ಮೇಡಮ್ ಒಂದು ಹಾಡು ಹೇಳಿದ್ದಾರೆ ಸರ್. ಹೌದು ಸರ್, ಅದು ಪ್ರಯತ್ನ ಮಾಡ್ತಾ ಇದ್ದೀವಿ. ಪ್ರಮೋಷನ್ಸ್ ಎಲ್ಲ ಆ ರೀತಿನೂ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಚಿಲ್ಡ್ರನ್ ಅಂದರೆ ಮಕ್ಕಳನ್ನ ಕರ್ಕೊಂಡ್ಬಂದು ಫ್ಯಾಮಿಲಿ ಸಮೇತ ನೋಡೋಂಥ ಸಿನಿಮಾ ಇದು. ತುಂಬ ಪೆಟ್ ಲವರ್ಸ್ ತುಂಬ ಇಷ್ಟ ಆಗುತ್ತೆ. ಲಾಸ್ಟಲ್ಲಿ ಒಂದು ಧನಿ ಕಣ್ಣೀರು ಹಾಕ್ಬಿಟ್ಟು ಹೋಗ್ತಾರೆ ಅನ್ನೋದು ನನ್ನ ಒಂದು ಹಾಂ ಹೌದು ಸರ್. ಬಿಡಲ್ಲ, ಗೊತ್ತಿಲ್ಲ ನನಗೆ. ಚಾರ್ಲಿಂಗ್ ಪ್ರಮೋಷನ್ಸಲ್ಲೆಲ್ಲ ಕರ್ಕೊಂಡು ಹೋಗಿದ್ರು. ಐ ಡೋಂಟ್ ನೋ. ಈಗಿರೋದು ಅವನೊಬ್ಬನೇ ಸರ್ ನಮಗೆ. ಅವನೇ ಕೇಂದ್ರ ಬಿಂದು ನಮ್ಮ ಸಿನಿಮಾಗೆ. ಈಸ್ ದ ಫೇಸ್ ಆಫ್ ಅವರ್ ಸಿನಿಮಾ. ಮಾಡಿರೋದು ವಾಟ್ ಯು ಸೇ ಸರ್ ಮಾಧವ. ಸರ್ ಎಲ್ರಿಗೂ ನಮಸ್ತೆ. ಪ್ರೆಸ್ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಆಯಿತು, ಸಾರಿ. ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ನಮ್ಮ ಸಿನಿಮಾ ತುಂಬ ಭಾವನೆಗಳು ತುಂಬಿದ ಸಿನಿಮಾ ಸರ್. ನಮ್ಮ ಟೈಟ್ಲ್ ಏನಿದೆಯೋ ಅದೆಷ್ಟು ಭಾವನೆ, ಅದೆಷ್ಟು ಫೀಲ್ ಕೊಡುತ್ತೋ ಆ ಥರದ ಒಂದು ಜರ್ನಿ ನಮ್ಮ ಸಿನಿಮಾ ಸರ್. ನಾನು ಒಂದು ಹ್ಯಾಂಡಿಕ್ಯಾಪ್ ಮಗು, ಅವಳಿಗೆ ತಂದೆಯಾಗಿ ಅವಳು ಹೆಂಗೆ ನಾನು ನೋಡ್ಕೊತೀನಿ, ಅವಳಿಗೆ ಯಾವತ್ತೂ ಏನು ಕೊರತೆ ಬರದೇ ಇರೋ ಥರ, ಫೀಲ್ ಆಗದೇ ಇರೋ ಥರ ನೋಡ್ಕೊಳ್ಳೋಂಥ ಅವ್ರ ಜವಾಬ್ದಾರಿಯುತ ತಂದೆ ಕ್ಯಾರೆಕ್ಟರ್ ನಾನು ಮಾಡ್ತೀನಿ ಸರ್. ಇಲ್ಲ ಸರ್, ಇದೀಗ ಒಂದು ಸುದ್ದಿ ಅಂತ ಒಂದು ಸಿನಿಮಾ ಮಾಡಿದ್ದೀನಿ. ಅದಾದಮೇಲೆ ನಾನು ಫಸ್ಟು ಜಾತ್ರೆ ಅಂತ ಶಾರ್ಟ್ ಮೂವಿ ಮಾಡಿದೆ. ನಂದು ಇದು 2ನೇ ಸಿನಿಮಾ ಆರ್ಟಿಸ್ಟ್ ಆಗಿ. ಥ್ಯಾಂಕ್ ಯು ಸರ್. ಈಗಷ್ಟೇ ನಮ್ಮ ಹೀರೋಯಿನ್ ಆಗಮಿಸಿದ್ದಾರೆ ಸ್ವಪ್ನ ಶೆಟ್ಟಿಗಾರ್ ಅವ್ರಿಗೆ ಸ್ವಾಗತಿಸ್ತಾ ವೇದಿಕೆಗೆ. ಪ್ರಕೃತಿ ಹೆಸರಲ್ಲೇ ಅವರ ತಂದೆ ಬ್ಯಾನರ್ ಪ್ರಾರಂಭ ಮಾಡಿರೋವಂಥದ್ದು. ಪ್ರಕೃತಿ ಬಗ್ಗೆ ಕೂಡ ತುಂಬ ಪ್ರೌಡ್ ಫೀಲ್ ಆಗುತ್ತೆ. ಅಲ್ಲಂತೂ ಒಂದು ಅಭಿಮಾನದ ಚಪ್ಪಾಳೆ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಸೊ ಓವರ್ ಟು ಪ್ರಕೃತಿ, ಏನು ಹೇಳ್ತೀರಾ? ಈ ಮೂವಿಯಲ್ಲಿ ನಾನು ಒಂದು ಸಣ್ಣ ಹ್ಯಾಂಡಿಕ್ಯಾಪ್ ಗರ್ಲ್ ಆಗಿದ್ದೆ. ಮತ್ತು ಒಂದ್ಸರಿ ಒಂದು ನಾಯಿ ಬಂದಿತ್ತು. ನಾಯಿ ಬಂದಮೇಲೆ ನಾನು ಹೆಂಗೆ ಚೇಂಜ್ ಆಗಿದ್ದೆ ಅನ್ನೋ ಒಂದು ಈ ಮೂವಿ ಇದೆ. ಏನು ಓದ್ತಿದ್ದೀರಾ? 7th ಸ್ಟ್ಯಾಂಡರ್ಡ್ ಇತ್ತು. ಇಲ್ಲ, ನನಗೂ ಆಸೆ ಇತ್ತು. ನಮ್ಮ ಅಪ್ಪನೂ ಹೇಳಿದ್ರು ಮಾಡು ಅಂತ. ನಮಗೂ ಖುಷಿ ಇತ್ತು, ನಂಗೆ ಚಾನ್ಸ್ ಸಿಕ್ಕಿತ್ತು ಅಂತ. ಮಾಡಿದ್ದೀನಿ. ನಾನು ಕಿಕ್ ಬಾಕ್ಸಿಂಗ್ ಲಾಕ್ಡೌನ್ ಆದಮೇಲೆ ಸ್ವಲ್ಪ ಬಿಟ್ಟಿದ್ದೆ.
ಬಟ್ ಮೂವಿನ ನಾನು ಸ್ಟಾರ್ಟ್ ಮಾಡಿದ್ದೆ ಈಗ, ಸೊ ನಾನು ಮೂವಿ ಮೇಲೆ ಮೋರ್ ಫೋಕಸ್ ಮಾಡಿ. ಒಂದು ನೇಪಾಳಲ್ಲಿ ಮಾಡಿದ್ದೆ, ಇನ್ನೊಂದು ಏಷ್ಯನ್ ವರ್ಲ್ಡ್ BJJ. ಆ್ಯಕ್ಚುಲಿ ಸಿನಿಮಾನಲ್ಲಿ ಕೂಡ ಪ್ರಯಾಣ ಮುಂದುವರಿಲಿ, ಆದರೆ ನಮ್ಮೆಲ್ಲರ ಹಾರೈಕೆ ಅಂದರೆ ಕಿಕ್ ಬಾಕ್ಸಿಂಗ್ನಲ್ಲಿ ಕನ್ನಡದಿಂದ ಸ್ವಲ್ಪ ಕಮ್ಮಿ ಜನ ಇರೋದು. ಸೊ ಬೀಯಿಂಗ್ ಅ ಫಾದರ್ ಆ್ಯಂಡ್ ಯು ಆರ್ ಇನ್ ದ ಸೇಮ್ ಫೀಲ್ಡ್, ಐ ಫೀಲ್ ಸೊ ದಯಮಾಡಿ ಗೇಮ್ಸಲ್ಲೂ ಮುಂದುವರಿಸಿ, ಸಿನಿಮಾ ಪ್ರಯಾಣನೂ ಮುಂದುವರಿಲಿ, ವಿದ್ಯೆನೂ ತುಂಬ ಚೆನ್ನಾಗಿ ನಡೀಲಿ ಅಂತ ಹೇಳ್ತಾ. ಎನಿ ಮೋರ್ ಕ್ವೆಶನ್ಸ್? ಕರೀತು ಇದೆ 27th ರಿಲೀಸ್ ಆಗ್ತಾ ಇದೆ. ಆಲ್ಮೋಸ್ಟ್ ಒಂದು 50 to 60 ಥಿಯೇಟರ್ಸಲ್ಲಿ ರಿಲೀಸ್ ಆಗ್ತಾ ಇದೆ. ನಿಮ್ಮೆಲ್ಲರ ಸಹಕಾರ ಬೆಂಬಲ ಈ ಸಿನಿಮಾಗೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಖಾಲಿ ಇಲ್ಲ ಸರ್, ಚೆನ್ನಾಗಿ ಹೋಗ್ತಾ ಇದೆ, ನಮಗಿದಾವೆ ಸರ್, ಕರೆಕ್ಟಾಗಿ ಮಾಡ್ತೀವಲ್ಲ ಸರ್, ಕರೆಕ್ಟ್. ಹೌದೌದು ಸರ್. ಇವ್ರ ಬಗ್ಗೆ ಗೊತ್ತಿಲ್ಲ, ಬಟ್ ಸರ್ ಬಗ್ಗೆ ಗೊತ್ತು. ಅವರು ಹೆವಿ ಕಿಕ್ ಬಾಕ್ಸಿಂಗ್. ಹೌದು ಸರ್, ಹೌದು ಸರ್. ಥ್ಯಾಂಕ್ ಯು. ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಈಗಷ್ಟೇ ಜಾಯ್ನ್ ಆಗಿರುವಂತಹ ನಮ್ಮ ಹೀರೋಯಿನ್ ಸ್ವಪ್ನಾ ಶೆಟ್ಟಿಗಾರ್. ಇಲ್ಲ, ಆ್ಯಕ್ಚುಲಿ ಬೇರೆ ಫಂಕ್ಷನ್ ಇತ್ತು, ಮುಗಿಸ್ಕೊಂಡು ಮನೆಗೆ ಬಂದು ಅಲ್ಲಿಂದ ಬರುವಾಗ ಲೇಟ್ ಆಯಿತು. ಹೌದು, ಆ್ಯಕ್ಚುಲಿ ಅದು ಕ್ಯಾಬ್ ಅವ್ರಿಗೆ ಹೇಳಿದ್ರೆ ಅವ್ರು ಬೇಗ ಬರಲಿಲ್ಲ. ಇಲ್ಲ ಸರ್, ನಾನು ಆ್ಯಕ್ಚುಲಿ ಬೇಗ ಬಿಟ್ಟೆ, ಸ್ವಲ್ಪ ಲೇಟ್ ಆಯ್ತು, ಸಾರಿ, ಕ್ಷಮೆ ಇರಲಿ ಸರ್. ಇದೇ ಫಸ್ಟ್ ಟೈಮ್ ಸರ್ ಲೇಟ್ ಆಯ್ತು. ಹೌದಾ, ಸಾರಿ ಕೇಳಿದೆ. ಇಲ್ಲ, ಆ್ಯಕ್ಚುಲಿ ಸಾರಿ ಕೇಳಿದೆ ಈಗ. ಸರ್ ಯಾರಿಲ್ಲ ಅಂದ್ರು ನಾನು 100% ಇದ್ದೀನಿ ಸರ್. ಇದುವರೆಗೂ ಇವತ್ತೇ ಫಸ್ಟ್ ಲೇಟ್ ಆಗಿದೆ ಆ್ಯಕ್ಚುಲಿ. ಟ್ರೈಲರ್ ಎಲ್ಲರೂ ನೋಡಿದ್ದೀರಾ ಅನ್ಕೋತೀನಿ, ಇವಾಗಷ್ಟೇ, ನಾನೇ ಲೇಟು. ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀವಿ. ನನ್ನದು ಬಂದು ನನ್ನ ಒಂದು ಹ್ಯಾಂಡಿಕ್ಯಾಪ್ ಮಗುವಿನ ಒಂದು ತಾಯಿ ಪಾತ್ರದಲ್ಲಿ ನಾನು ಕಾಣಿಸ್ಕೊತೀನಿ ಸಿನಿಮಾದಲ್ಲಿ. ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಸಿನಿಮಾ. ಇದೇ 27ಕ್ಕೆ ಥಿಯೇಟ್ರಿಗೆ ಬರ್ತಾ ಇದ್ದೀವಿ. ಸೊ ನಿಮ್ಮೆಲ್ಲರ ಆಶೀರ್ವಾದ ನಮಗೆ ಬೇಕು. ಫಸ್ಟ್ ಆಫ್ ಆಲ್ ಮೀಡಿಯಾದವ್ರ ಆಶೀರ್ವಾದ ನಮಗೆ ಇರಬೇಕು. ಆ್ಯಕ್ಚುಲಿ ಮೀಡಿಯಾದವ್ರು ನೀವಿದ್ರೇ ನಮಗೆ ಬೇರೆ ಕಡೆ ರೀಚ್ ಆಗಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ನಮ್ಮ ತಂಡಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಸರಿ ಸಾರಿ. ತುಂಬ ಇಂಪಾರ್ಟೆಂಟ್ ಆಗಿದೆ ಆ್ಯಕ್ಚುಲಿ. ನಾನಿದು ಫಸ್ಟ್ ಟೈಮ್ ನಾನು ಒಂದು ತಾಯಿ ಪಾತ್ರದಲ್ಲಿ ಕಾಣಿಸ್ಕೊತಾ ಇದ್ದೀನಿ. ಬೇರೆ ಇದರಲ್ಲೆಲ್ಲ ನೆಗೆಟಿವ್ಸ್ ನೋಡಿರ್ತೀರ ನೀವು, ಬೇರೆ ಕ್ಲಾಂತ್ ಆಗಿರ್ಬೋದು 1990s ಎಲ್ಲ. ಸೊ ನಾನು ನೆಗೆಟಿವ್ ಆಗಿ ಕಾಣಿಸ್ಕೊಂಡಿದ್ದೀನಿ. ಇದು ನನ್ನದು ಆ್ಯಕ್ಚುಲಿ ಡೆಬ್ಯೂ ಹೇಳಬೇಕು ಅಂದರೆ ಅದು ರಿಲೀಸ್ ಆಯಿತು ಸ್ವಲ್ಪ. ತುಂಬ ಒಂಥರ ಡಿಫ್ರೆಂಟ್ ಆಗಿತ್ತು, ಚೆನ್ನಾಗಿದೆ. ಒಂದು ನನ್ನ ಡ್ಯೂಪ್ಲಿಕೇಟ್ ಡಾಕ್ಟರ್ ಇದ್ದಾರೆ ಇಲ್ಲಿ, ಅವ್ರ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಿಕೊಂಡು ನಮಗೆ ಶೂಟ್ ಆರಾಮಾಗಿ ಜಾಲಿ ಮಾಡ್ಕೊಂಡು ಶೂಟ್ ಮಾಡ್ಕೊಂಡು ಬಂದ್ವಿ. ತುಂಬ ಖುಷಿ ಆಯಿತು ಅಷ್ಟೇ.